ಬೇಡ ಬೇಡ ಅಂತೀನಿ. ಹಂಗುವೆ ಪಾತ್ರೆ ಬಂದರೆ ತಗೋತಾಳೆ. ಅಯ್ಯೋ ಒಸಿವನ್ ಪಾತ್ರೆ ಅವ, ಎಷ್ಟು ತೊಳೆದ್ರೂ ಸೀಟಿದ್ರೂ ಕೆಲಸನೇ ಮುಗಿತಿಲ್ವಲ್ಲ. ಬಡ್ಕತೀನಿ ನಮ್ಮ ಮನೆಯೊಳಗೆ ತಗೋಬೇಡ ಅಂತ. ಯಾರು ರೋಡಲ್ಲಿ ಬಂದರೂ ಸಾಕು ನಿಂತ್ಕೊಬಿಡ್ತಾಳೆ, ಬನ್ನಿ ಬನ್ನಿ ಅಂದ್ಕೊಂಡು. ಅಯ್ಯೋ ಮನೆವೇಯಾ ಬಳಸವೇ ಇಷ್ಟವೆಲ್ಲ, ಇನ್ನು ಮೇಲ್ಗಡೆ ಎಷ್ಟು ಮಾಡ್ಕೊಳೆ. ಹೊಸವೆಲ್ಲನೂ ಮೇಕ ಹಾಕದ ಅನ್ನಂಗಿಲ್ಲ, ಅಡುಗೆ ಮನೇಲೆ ಮಾಡಿಕೊಬಿಡ್ತಾಳೆ. ಉಜ್ಜರು ಬೆಳಗರು ಅವರೆಲ್ಲ ಅಂತ ಸುಮ್ಮನೆ ಧೂಳು ಬಿದ್ದು ಹೋಗೋಕ್ಕಿಲ್ವಾ. ಸಾಕು ನಾವು ಮಾತಾಡಿದ್ರೆ ಕೆಟ್ಟೋರಾಯ್ತೀವಿ, ನಮ್ಗೆ ಯಾಕೆ. ಅಲ್ಲಿ ನೋಡು ಹೆಂಗವೆ ಅಲ್ಲವ ಪಳ ಅಂತಾವೆ. ಯಾಕವ ಅವು ಹೊರ್ಗಡಿಗೆ ಮಡಿಕೊಂಡವಳೆಲ್ಲ, ಎತ್ತಿ ಅಟ್ಟದ ಮೇಲೆ ಮಡ್ಕದ ಅನ್ನಂಗಿಲ್ಲ, ಅಡುಗೆ ಮನೇಲಿ ಮಡಿಕೊಂಡವಳೆ ಎಲ್ಲಾನು. ಅತ್ತೆ ಸೀಟ್ ಆಯ್ತಾ? ಸೀಡ್ತಾಲ್ವಲೆ ಸೀಡ್ತಾ ಅನ್ಕಂತೆ. ಇನ್ನೇನಾರ ಅವ ತಕಬ ತಂದು ಮಡ್ಗು, ಸೀಟ್ ಮಾಡ್ಬಿಡೋದ ಆತಗೆ. ಅಯ್ಯೋ ಇರೋವೆಲ್ಲನೂ ಅಲ್ಲೇ ಸೀಟ್ಕೊಂಡು ಮಾಡ್ಬೇಕನತ್ತೆ. ಅಡುಗೆ ಮನೇಲಿ ಎಲ್ಲ ಜೋಡಿಸಿವ್ನಿ ಅಲೆಯ, ಇಷ್ಟೇ ಇರೋದು. ಆ ಕಡೆ ಆಗವೆ ತಕೋಗಿ ಮಡಿಕೊ. ಅಲಕಂದ್ಲೆ ಭಾಗ್ಯ ಅವೆಲ್ಲ ಜಾಮೂನ್ ಬಟ್ಲುಗಳು, ಆ ತಟ್ಟೆ ಅವೆಲ್ಲ ಏನು ಮಾಡೋಕ್ಕೆ ಎತ್ತು ಮಡ್ಗು. ಅಯ್ಯೋ ಹಬ್ಬಕ್ಕೆ ತಗೊಂಡಿದ್ದಾವಲ್ವತ್ತೆ, ಶಿವರಾತ್ರಿ ಹಬ್ಬ ವರ್ಷ ತಡ್ಕೊಂಡಿಲ್ವಾ, ಅದು ತಗೊಂಡಿರವಲ್ವಾ. ಅಯ್ಯೋ ರಾಮ, ಏನು ವರ್ಷ ತಡ್ಕೊ ಏನೋ ಕಣವ. ಯಾರು ಬೆಳಗರು ಇಷ್ಟೊಂದ ಮಾಡೋಕ್ಕದ. ಇನ್ನು ಮುಂದಕ್ಕೆ ಕೆಲಸ ಸ್ಟಾರ್ಟ್ ಆಯ್ತವೆ ಯುಗಾದಿ ಆದಮೇಲೆ, ಅದು ಇದು ಅಂದ್ಕೊಂಡು. ಮಾಡಿ ಕತ್ತೀನಿ ಬಿಡಿ ಎತ್ತಿ. ಏನು ಮಾಡ್ತಾ ಇದ್ದೀರಿ ಅತ್ತೆ ಸತ್ತೇನುವೆ? ಅಯ್ಯೋ ಬಾಲೆಕವ್ರಿ, ಅಯ್ಯೋ ಧೂಳು ಹೊಡೆದಿದ್ವಲ್ಲ, ಅಡುಗೆ ಮನೇಲಿರೋ ಪಾತ್ರೆ ಎಲ್ಲನೂ ಬೆಳಗ್ಗೆ ಮಾಡತ್ತಿದ್ದು. ಮುಗೀತಾ ಯುಗಾದಿ ಹಬ್ಬದ ಕೆಲಸ? ಏನು ಎತ್ತಿಲ್ಲ. ಧೂಳು ಹೊಡೆದು ಏನು ಧೂಳು ಅಷ್ಟೊಂದು ಕಟ್ಟಿದ್ದಿಲ್ಲ, ಸ್ವಲ್ಪ ಕಟ್ಟಿತ್ತು. ಆಮೇಲಿಂದ ಅಡುಗೆ ಮನೇಲಿರೋ ಪಾತ್ರೆ ಎಲ್ಲನೂ ಬೆಳಿಕೊಂಡು ಇನ್ನು ಬೇರೆವೇನು ಮುಟ್ಟಿಲ್ಲ ಕನ್ಗೌರಿ. ನಡೀತದ ತಕಕ್ಕ ಯುಗಾದಿ ಹಬ್ಬಕ್ಕೆ. ಏನು ನಾವೆಲ್ಲ ದೀಪಾವಳಿ ಹಬ್ಬಕ್ಕೆ ಮಾಡ್ಕೊಳಕ್ಕಿಲ್ವಾ? ಮುಗಿದ್ಲೇ ನಿಮ್ಮನೆ ಕೆಲಸ? ಅಯ್ಯೋ ಅಮ್ಮ ಅದೇ ಯಾಕನಮ್ಮ, ನಾನು ನಿಮ್ಮಂಗೆಯ ಧೂಳು ಹೊಡೆದಿದ್ದೀನಿ, ಪಾತ್ರೆನೂ ತೊಳೆ ಮಾಡ್ಬಿಟ್ಟು ಬಂದೆ. ಹೋಗಿ ಸೀಟ್ ಮಾಡತ್ತೀನಿ ಕಣಮ್ಮ, ನೀರು ಸೋರ್ಲಿ ಅಂತ. ಅಲ್ಲ ಕನಕ, ಬರೀ ಅಡುಗೆ ಮನೆ ಅಂತೀರಿ, ನೋಡಿದ್ರೆ ಪಾತ್ರೆಗಳು ನೋಡಿದ್ರೆ ಒಂದೂ ನೀವು ಬಳಸೇ ಇಲ್ಲ ಅನ್ನೋ ಕಾಣಿಸ್ತಾವಲ್ಲ. ಅಯ್ಯೋ ಬಳಸಿಲ್ಲ ಕಣ್ಗೌರಿ, ಬಳಸಿಲ್ಲ. ಅಯ್ಯೋ ಚೀಲಕ್ಕೆ ಮಡಗಿದೆ ಅಡುಗೆ ಮನೇಲಿ, ಬೇಕಾದಾಗ ತಗೊಳ್ಳೋದ ಅಂತ. ಅವು ಕಣವ ಇವು. ಸಾಕೋ ಏನು ಒಸಿವನ್ ಮಾಡ್ಗವಳ. ನಂಗೂ ಬೆಳಗ್ಗೆಂದ್ಲುವೆ ಸೀಟಿ ಸಾಕಾದಂಗೆ ಆಯ್ತು ಕಣವ ಜೀವಕ್ಕೆ. ಏನು ಅದಕ್ಕೆ ಅಂತವನಿ ಎತ್ತು ಮಡ್ಗು ಹಟ್ಟದ ಮೇಕೆ, ಸುಮ್ಮನೆ ಹಾಕಿ ಧೂಳ ಕುಡ್ಸ್ ಮಡ್ಗಿ ಇವೆಲ್ಲಕವೆ ಅಂತ. ಕಣ್ ಭಾಗ್ಯಕ್ಕ ಸುಮ್ಮನೆ ಏನು ಮಾಡೋಕ್ಕಿಲ್ಲಿ, ಎತ್ತು ಮಡ್ಗು ಧೂಳು ಬಿದ್ದಿ ಹೋಯ್ತವ ಪಾತ್ರೆ. ಅಯ್ಯೋ ಗೌರಿ ಇವ್ರು ಅಂತಾರೆ, ಯಾತ್ಕಾರು ಅರ್ಜೆಂಟ್ ಒಂದು ಬೇಕು, ಬರ್ತಾನೆ ಅಂದ್ರೆ ಹಾಕಿ ಆಮೇಲೆ ಜಾಮೂನ್ ಮಾಡ್ಕೊಡಮ್ಮ ಅಂತಾನೆ. ಆಗ ಹಟ್ಟದ ಮೇಕತ್ತಾನ ಒಂದು ಜಾಮೂನ್ ಬಟ್ಲು ತಗೊಳಕ್ಕೆ. ಅಲಕಂದ್ಲೆ ಎಷ್ಟು ಬೇಕಷ್ಟು ಮಾಡಿಕೊ. ಜಾಮೂನ್ ಬಟ್ಲು ಬೇಕಾ? ಮನೇಲಿ ಎಷ್ಟು ಜನವಿ ಅಷ್ಟು ಲೆಕ್ಕ ಹಾಕೊಂಡು ಮಾಡಿಕೊ. ಕನಕ ಹಂಗೆ ಮಾಡಿಕೊಂಡ್ರೆ ಆಯ್ತಿಲ್ವಾ? ಅಯ್ಯೋ ಇಲ್ಲ ಕಣ್ಗೌರಿ, ನಾನು ಹಂಗೆ ಮಡಗಿದೆ. ಈ ಸಣ್ಣ ಪುಟ್ಟ ಹಬ್ಬ ಬರ್ತವ, ಆಗ ಹಟ್ಟದ ಮೇಲತ್ತಿ ತೆಗಿಬೇಕು. ಅದ್ರ ಬದಲು ಇಲ್ಲೇ ಒಂದು ಚೀಲಕ್ಕೆ ಮಡಿಕೊಬಿಟ್ರೆ ಆಯ್ತದಲ್ವಾ ಅನ್ಕೊಂಡು ಮಡಿಕೊಂಡಿದೆ ಕಣ್ಗೌರಿ. ಇಷ್ಟು ಹೇಳಿದ್ಮೇಲೆ ಇನ್ನೇನು ಮಾಡಕ್ತೀನಿ ಬಿಡು ಹಟ್ಟದ ಮೇಕೆ. ತಕೋಗು ಬಾಕ್ ಸೀಟ್ ಮಡ್ಗಿವ್ನಿ, ಮಾಡ್ಬಿಟ್ಟು ಬರೋಗು. ಎಲ್ಲ ಸೀಟಿದ್ರ ನೀರಿಲ್ದಂಗೆ, ಒಂಚೂರು ನೀರಿದ್ರೂ ಅಲ್ಲೇ ಕರೆ ಉಳ್ಕೊತಕನತೆ. ಸೀಟಿನ ಕಂದೆ ಎಲ್ಲೂ ನೀರಿಲ್ಲ, ಸೀಟಿನ ಕಂದೆ ತಕೋಗು. ಅಯ್ಯೋ ಎಲ್ಲನೂ ಒಡ್ಕೆ ತಕೋಗೋ ಬದಲು ಒಂದೊಂದು ತಕೋಗು. ಅಯ್ಯೋ ಸುಮ್ಮನಿರಿ, ಯಾರು ಓಡಾಡೋರು ಬಸ್ಸಲ್ಲ, ತಕೋಯ್ತೀನಿ ಅತ್ತಗೆ ಒಡ್ಕೆಯ. ಸರಿ ಕಣವ ಆಯಿತು, ಹೋಗಿ ಮಾಡ್ಬಿಟ್ಟು ಬರೋಗು. ಅಯ್ಯೋ ಗೌರಿ ಹಿಂಗೆ ನಮ್ಮ ಮನೆಯಳು ಹುಟ್ಟು ಸೋಂಬೇರಿ. ನೀನು ಹಿಂಗೆ ಅಂತವಳೆಲ್ಲ ನಿಂಗೆ ಅನ್ಕೋಬೇಡ, ಬಾಯಿ ಸೋಂಬೇರಿ ಕಣವ ಇವಳು. ನೋಡು ಪಾತ್ರೆಯ ಬಿದೋದ್ರೆ ಇದಾಯ್ಕಿಲ್ವವ, ಒಂದೊಂದು ತಕೋಗು ಅಂದ್ರೂ ಒಡ್ಕೆ ತಕೋಯ್ತೀನಿ ಅಂತಾಳೆ. 4-5 ಸಲ ನಡಿಬೇಕಲ್ಲ, ನಡೆದ್ರೆ ಸಣ್ಣ ಆಗ್ಬಿಡ್ತಾಳಲ್ಲ ಅದಕ್ಕೆ. ಅಲ್ಲ ಕಣ ನಿಂಗಮ್ಮ, ಮಾತಾಡೋಕ್ಕೆ ಯಾರಾದ್ರೇನು, ನಾನಾದ್ರೇನು ನೀನಾದ್ರೇನು. ಅಯ್ಯೋ ಇಷ್ಟೊಂದು ಚೆನ್ನಾಗೋ ಪಾತ್ರೆಗಳು ಎಲ್ಲ ಹೊಸ ಪಾತ್ರೆ ಇದ್ದಂಗೆ ಅವೆ. ಅಟ್ಟಕ್ಕೆ ಮಡ್ಗಿದ್ರು ಆಯ್ತದವ ಅಕ್ಕ, ಹೊರ್ಗಡಿಗೆ ಏನು ಮಾಡೋಕ್ಕೆ ಇವೆಲ್ಲವ. ಅಯ್ಯೋ ನಾನುವೇ ಬಿಡ್ಕತೀನಿ, ಎಷ್ಟು ಹೇಳಿದ್ರು ಕೇಳೋಕ್ಕಿಲ್ಲ. ನಾವೇನು ಮಾಡೋಕ್ಕದದು, ಏನು ಮಾಡೋಕ್ಕದದು ಹೇಳು. ನಾನು ಸುಳ್ಳು ಹೇಳಿದ್ರೆ ತಾಯಿ ಹೋಗಿ ನೋಡೋಗು ಅಡುಗೆ ಮನೇಲಿ ಒಸಿವನ್ ಮಾಡಿಕೊಂಡಿಲ್ಲ ಪಾತ್ರೆಯ. ಇವೇನು ಮಾಡೋಕ್ಕವ ಪಾತ್ರೆ? ಹಂಗಾರೆ ಮನೇಲಿ ಗಂಡಸ್ರೇ ಇಲ್ವಾ? ಹಬ್ಬ ಹುಣ್ಣಿಮೆಗೆ ತಕೊಡಕ್ಕಿಲ್ವಾ ಪಾತ್ರೆಯ? ಕೇಳಿದ್ರಿ ಉಳ್ಗೆ. ನಾನು ಮಾತ್ರ ನಿಂಗಮ್ಮ ಹೊರ್ಗಡಿಗೆ ಒಂದು ಮಡಿಕೊಂಡಿಲ್ಲಕ್ಕ ನಿಂಗಮ್ಮ, ಯಾವಳು ಬೆಳ್ಗಳು ಸಾಕಾಗೋಯ್ತದೆ ಬೆಳಗಿ. ಅಯ್ಯೋ ತಾಯಿ, ನೀನು ನಿಜ ಹೇಳಿದ್ರು ಅಂತಿ, ಸುಳ್ಳು ಹೇಳಿದ್ರು ಅಂತಿ ಕಣವ. ನನಗೆ ಸೀಟಿ ಬೆಳಗ್ಗೆಯಿಂದವ ಅವಳೇ ಬೆಳಗುದ್ಲು ಪಾಪ ಎಲ್ಲನೂ. ಆದ್ರೂ ಸಾಕು ಬೇಕು ಅನ್ನಿಸ್ಬಿಟ್ಟದೆ. ಕಣ್ ತಕೋ ನಿಂಗಮ್ಮ, ಇರೋದು ಮಾತಾಡೋಕ್ಕೇನು. ಮತ್ತೆ ಅವನು ಸೀಟಿದ್ದೀರಾ ತಗೋಗಣ? ತಕೋಗು ಸೀಟಿನ ಕಂತೆ. ನೀರುಗಿರಿದ ನೋಡು ಸೀಟಿನ ಎಲ್ಲನೂ ಒಟ್ಟಿನಲ್ಲಿ ನಡಿ. ನಾನು ಒಂದು 4 ತಂದು ಕೊಡ್ತೀನಿ, ಹೋಗು ಒಬ್ಳೆ ಎಷ್ಟಂತ ತಕೋದಿ. ಅಯ್ಯೋ ಅಲ್ಲಿ ಎಷ್ಟಿರೋ ಬಿಡ್ರತೆ, ತಕೋಯ್ತೀನಿ. ನೀವೊಂದ್ಸಲ ಏನು ತಕೋಯ್ತೀಯ ಮತ್ತೆ ತಕೋಗ್ ಮತ್ತೆ ಎಲ್ಲನೂ ಒಂದು ಕಾಕೊಂಡು.
ಇನ್ನೇನು ತಾಯಿ ಸಮಾಚಾರ ಮುಗೀತಾ ಎಲ್ಲವ? ಅಯ್ಯೋ ಅಮ್ಮ ನಾನು ಏನು ಮಾಡಿಲ್ಲ ಕಣಮ್ಮ. ಅದೇ ಅಡುಗೆ ಮನೆ ನಾನು ತೊಳ್ಕೊಂಡೆ. ಅಡುಗೆ ಮನೇಲಿರೋ ಬೆಳಗ್ಗೆಯೂ ಅಷ್ಟೇ. ನನಗೆ ಅದೇ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕಿಲ್ಲ ಕಣ ನಿಂಗಮ್ಮ. ಅಯ್ಯೋ ಆಯ್ತಕ್ಕಂತ ತಗೋ. ನಾವೇನು ನಾವು ಅಷ್ಟೇ. ತಾಡಿ ಮನೆನಾರ ಸೀಟ್ಬಿಡ್ತೀನಿ, ಕರಿತೀನಿ, ಒಂದು ಬಕೆಟ್ ನೀರು ತಗೋಬಾ ಅಂತ. ಅಯ್ಯೋ ಸೀಡ್ತಂಗೆ ಅದೆಲ್ಲ ನಿಂಗಮ್ಮ, ಇನ್ನೇನು ಸೀಟಿ? ಅಯ್ಯೋ ತಾಯಿ ಧೂಳೆಲ್ಲ ಬಡ್ದಿವ ಅದು, ಮತ್ತು ಪಾತ್ರೆ ಎಲ್ಲ ಇದು ಮಾಡಿದ್ನಲ್ಲ, ಇಲ್ಲಿ ನೋಡು ನೀರೆಲ್ಲ ಹೆಂಗೆ ಬಿದ್ದದೆ. ಸೀಟ್ನಿನ ಅಂದರೆ ಹಂಗೆ ಬರ್ಬರೆ ಕಾಣ್ತಕ್ಕ ಗೌರಿ. ಸೀಡ್ತೀನಿ ಒಂಚೂರ್ನಾದ್ರೂ. ಲೇ ಭಾಗ್ಯ ಭಾಗ್ಯ, ಏನ್ರತೆ? ಒಂದು ಬಕೆಟ್ ನೀರನ್ನೂ ಮನೆ ಸೀಟೋ ಮಾಪನ ತಗೋಬಾ ಇಲ್ಲಿ, ಒಂಚೂರ ಮನೆ ಸೀಟ್ತೀನಿ. ಅಯ್ಯೋ ಬಿಡ್ರತೆ, ನಾನು ಆಮೇಲೆ ಸೀಡ್ಕತೀನಿ. ಅಯ್ಯೋ ಆಮೇಲಿಂದ ಏನು ಒಂದ್ಸಲ ಬಾ ತಗೊಂಡು ಸೀಡ್ತೀನಿ. ಅಯ್ಯೋ ಹಂಗಲ್ಲ ಕಣತೆ, ನಾನು ಆಮೇಲೆ ಸೀಡ್ತಿತ್ತಿಲ್ವಾ? ತಂದು ಮಾಡಗ್ಲೆ ಸೀಟ್ ಕೊಡ್ತೀನಿ. ಅದೇನು ಬೇರೆ ಕೆಲಸ ಮಾಡೋಗು, ಒಂದು ಲೋಟ ಟೀ ಮಾಡಿಕೊಬರೋಗು. ಗೌರಿನೂ ಬಂದವಳಲ್ಲ, ಯಾಕೋ ಕೂತವೆ ಕೂತ್ಕೊಂಡಲ್ಲ, ಆವಾಗ್ಲಿಂದಲೂ ಒಂಚೂರು ಕಾಲು ಜುಮ್ ಜುಮ್ ಅಂತಾವೆ. ಹೊರ್ಗಡೆಗೆ ಹೋಗ್ಬಿಟ್ಟು ಬರ್ತೀನಿ, ತಂದು ಮಾಡಗು ಸೀಟ್ ಕೊಡ್ತೀನಿ. ಸರಿ ಹೋಗ್ಬಿಟ್ಟು ಬರೋಗಿ. ಏನಕ್ಕೋ? ಅಯ್ಯೋ ಗೌರಿ, ನಮ್ಮ ಅತ್ತೆ ಆಡ್ತದೆ ಅಲಕನ್ ಗೌರಿ. ನಾನೇನು ಮಾಡು ಅನ್ನೋ ಕೆಲಸವ ಇವ್ರನ್ನ ಮಾಡೋದು ಮಾಡಿಬಿಡ್ತಾರೆ. ನಂಗೆ ಅದು ನೋವು ಇದು ನೋವು. ಅಯ್ಯೋ ರಾಮ, ಮನೇಲಿ ಪಾತ್ರೆ ಎಲ್ಲ ಬೆಳ್ಗೆ ಮಡ್ಗಿವ್ನಿ. ಸೀಟ್ ಕಳಕೈತಿಲ್ವ ನನಗೆ. ಬೆಳಗ್ಗೆಯಿಂದ ಕೂತ್ಕೊ ಸೀಟ್ ಬಿಟ್ರು. ಇನ್ನು 2 ದಿನ 3 ದಿನ ನನಗೆ ಕಾಲು ನೋವು ಕೈ ನೋವು ಇದೇ ನಮ್ಮ ಅತ್ತೆ ದಿನ. ಬೆಳ್ಗೋಳು ನಾನು, ತೊಳೆಯೋಳು ನಾನು, ಮಾಡೋಳು ನಾನು, ಮನೆಯೆಲ್ಲ ಸೀಟಿವ್ನಿ. ಅದೇನೋ ಸೀಡ್ತಾರಂತೆ, ತಗೋ ಸೀಟ್ಲಿ ತಂದು ಕೊಡ್ತೀನಿ. ಇವಾಗ ವಯಸ್ಸಾದವ್ರ ಜೊತೆ ನೀ ಏನು ಮಾಡೋಕ್ಕದಕ್ಕ, ಇನ್ನೇನು ಮಾಡೋಕ್ಕದು? ಹಂಗೆಕಂತ ತಗೋ ಇವರು ಅಲಕನ್ ಬಗ್ಗೆಕ. ನಿಮ್ಮ ಅತ್ತೆ ಪಾತ್ರೆ ಸೀಟಿರೋದಕ್ಕೆ ಹಿಂಗೆ ಆಡ್ತಾವ್ರಲ್ಲ, ವಯಸ್ಸು ಕಾಲದಲ್ಲಿ ಅದೇನು ಕೆಲಸ ಮಾಡಿದ್ರು? ಅಯ್ಯೋ ನಮ್ಮ ಅಮ್ಮ ಹೇಳಕ್ಕಿಲ್ವಾ? ನಮ್ಮ ಅತ್ತೆ ಅವ್ವ ಅಯ್ಯೋ ಎಲ್ಲನೂ ಅಮ್ಮನೆ ಬಂದು ಮಾಡ್ಕೊಡೋದಂತೆ ನಮ್ಮ ಅತ್ತೆಗೆ. ನಮ್ಮ ಅತ್ತೆ ಒಳಗಡೆ ಬಗ್ದಾರಲ್ವಂತೆ, ಆವಾಗ್ಲಿಂದ ಅಷ್ಟೇ. ಏನೂ ಮಾಡಿಲ್ಲ ಕಣವ. ಬೆಳಗ್ಗೆನವ ಬಟ್ಟೆ ಕೊಟ್ಟಿನಿ, ಎಲ್ಲಾನು ಕೈ ಕೊಡಬೇಕು. ಒಂದು ಪಾತ್ರೆ ಸೀಟಕ್ಕೂ ಎಲ್ಲಾನು ಕೈ ಕೊಡಬೇಕು. ಅಯ್ಯೋ ಅವ್ರ ಜೊತೆ ನಾನು ಎಲ್ಲಾನು ಸೀಟಿವಿ. ನಾನೇನು ಸುಮ್ಮನಿದ್ನ? ನಾನು ಅರ್ಧಕ್ಕರ್ಧ ಸೀಟ್ ಕೊಟ್ಟಿನಿ. ಅಯ್ಯೋ ಸಾಕಾಗೋದೆ ಅಂತಿತ್ತಿಲ್ವ ನಿನ್ನ ಜೊತೆ ಕನಕ? ಹಂಗೆ ಅಂತಿತ್ತು ಒಟ್ಟು ನಾನು ನಿಂಗಮ್ಮ. ಅಯ್ಯೋ ಹಂಗೆ ಕಣವ, ಹಂಗೆ ನಮ್ಮ ಅತ್ತೆ. ಅಯ್ಯೋ ಅಕ್ಕ ಹಿಂಗೆ ಕನಕ, ವಯಸ್ಸಾದರೆ ಹಿಂಗೆ. ಅಯ್ಯೋ ಅವ್ರದ್ದೇ ಮುಂದಿರಬೇಕು ಅಂತಾರಲ್ಲ, ಇನ್ನೇನು ಮಾಡೋಕ್ಕದು? ಅಯ್ಯೋ ಮನೆಗಿನ ಸೀಟ್ಸಕ್ಕಿಲ್ಲ ನಾನು. ಸೀಟಿದ್ದೀನಿ, ಒಂದು ಬಟ್ಟೆ ತಂದುಬಿಟ್ಟು ಇಷ್ಟಾಗಲ ಒರ್ಸ್ಕೊಂಡ್ರೆ ಆಯ್ತು ಅಂತ. ತಾಕೋ ಸೀಟಿರೋ ಮನೆಯ ಏನು ಸೀಟರು? ವಾ ಇಲ್ಲೇ ನಿಂತಿದೆಯಲ್ಲೇ ಎಲ್ಲ ಮಾಪುವೆ ನೀರು ತಗೊಬಂದಲ್ಲ ಮನೆ ಸೀಟಕ್ಕೆ. ನೀವು ಹಂಗಲ್ಲ ಕಣತೆ, ಸೀಟ್ ಇಲ್ವ ಮನೆಯಲ್ಲೂ? ಇಷ್ಟಾಗ್ಲವ ಹಂಗೆಯ ಸೀಟ್ಕತೀನಿ ಸುಮ್ಮನಿರಿ. ಏನಾದರೂ ಮಾಡ್ಕವ, ಒಯ್ತೀನಿ ಹೊಲ್ತಕ್ಕೆ. ಹೋಗು ಒಂದು ಲೋಟ ಟೀನಾರ ತಂದ್ಕೊಡು. ಅಲ್ಲಕ್ಕ ನಿಂಗಮ್ಮ, ಇಷ್ಟೊತ್ತಿನಲ್ಲಿ ಹೋಯ್ತಿ ಅಂತೆಲ್ಲ ಹೊಲ್ತವೇನು ಕೆಲಸ? ಅಯ್ಯೋ ಗೌರಿ, ಹಾಲೆಯ ಹೊಲ್ತಕ್ಕೋಗಿ ಧೂಳು ಗೀಳು ಅಂದ್ಕೊಂಡು 1-2 ದಿನನೇ ಆಯಿತು. ನೋಡ್ತೀನಿ ಅವಯ್ಯ ಏನು ಮಾಡ್ತಾನೆ ಹೊಲ್ತಗು ಅಂತ. ಅವಯ್ಯ ಬೇರೆಯ ಹೊಲ್ತಕ್ಕೆ ಹೋಗೋಣ ಆವಾಗಲೇ ಬಾ ಅಂದ್ಬಿಟ್ಟು. ಅದೇ ಯಾಕೆ ಅನ್ನೋ ಗೊತ್ತಿಲ್ಲ, ಹೋಗಿ ನೋಡ್ತೀನಿ ಅದೇ ಯಾಕೆ ಅಂತ. ಸರಿ ಕಣಮ್ಮ, ಒಯ್ತೀನಿ, ನನಗೂ ಕೆಲಸ ಅವೆ. ಅಯ್ಯೋ ಯಾಕೋ ಬೇಜಾರದಂಗೆ ಆಯ್ತಿತ್ತಾ? ತಾಡಿ ಹೋಗ್ಬಿಟ್ಟು ಬರೋದ ಅಂತ ಬಂದೆ ಕಣ ನಿಂಗಮ್ಮ. ಅಯ್ಯೋ ಬಂದ್ರೇನು ಬಾ. ಇರತ್ತೆ ಟೀ ಮಡಿಕೊಬತ್ತೀನಿ. ಅಯ್ಯೋ ಗೌರಿ ಮಾತಾಡ್ತಿದ್ದಲ್ಲ ನಿಂತ್ಕೊಬಿಟ್ಟೆ. ಕೂತಿರಿ, ಓಡೋಗಿ ಮಡಿಕೊಬತ್ತೀನಿ. ಇನ್ನೂ ಮಡಗಿಲ್ವಾ ನೀನು? ಅಯ್ಯೋ ಅದು ಇದು ಅಂತ ಮಾತಾಡ್ತಿದ್ಲ, ನಿಂತ್ಕೊಬಿಟ್ಟೆ. ಸರಿ ಹೋಗಿ ಮಡಿಕೊಬರೋಗು ಮತ್ತೆ. ಅಡುಗೆ ಏನು ಮಾಡಿ? ಅಯ್ಯೋ ಅತ್ತೆ ಇನ್ನೇನು ಮಾಡೋಣತೆ? ಹುಳಿ ಕಾಳು ಹಾಕಿವ್ನಿ, ಉಪ್ಸಾರು ಮಾಡ್ತೀನಿ ಕಣತೆ, ಖಾರ ಆಡಿಸ್ಬಿಟ್ಟು. ಸರಿ ಮಾಡೋ ಗೊತ್ತಾಗಿ ಯಾವುದೋ ಒಂದು. ನಿಮ್ಮ ಮಗಂಗೆ ಒಪ್ಸೋದೇ ಇರೋದು ನಂದು. ಮುಂದುವರಿಯುವುದು.